स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। भारत और अमेरिका बीच में एक ट्रीटी हुआ है, वो उसके एग्रीमेंट के बारे में हम बात करना चाहते हैं। वो ट्रंप और मोदी के बीच में एक एग्रीमेंट हुआ ना, वो एग्रीमेंट से भारत देशवासियों को बहुत तकलीफ है। उसको भारत पूरा किसानों ने विरोध करता है, इसलिए वो एग्रीमेंट जारी नहीं आना चाहिए। इसलिए हम उस दिन अगस्त 13 को अगस्त 13 तारीख को हम ट्रंप और मोदी का तस्वीर जला के इडी देश भर पूरा राज्यों में देश भर उनको तस्वीर को जला के हम विरोध करते हैं। वैसे ही हम कारपोरेट कंपनी जो है ना, वो कारपोरेट कंपनी की वजह से भारत किसानों का बहुत तकलीफ हो रहा है। अगस्त 15 को 15 अगस्त को जब क्विट इंडिया मूवमेंट हुआ था ना, वही दिनांक पर अगस्त 15 पर पूरा देश का किसानों ने मिलकर एसकेएम के साथ क्विट कारपोरेट कंपनीज बोल के 15 अगस्त को एक आंदोलन हम करेंगे। वो कृषि क्षेत्र जो एग्रेरियन क्रेज बहुत ज्यादा हो रहा है। देश भर किसानों को फर्टिलाइजर नहीं मिल रहा है, क्योंकि ये नैनो तंत्रज्ञान को दबाव रख सकता है किसानों पर। वो नैनो तंत्रज्ञान, नैनो यूरिया और नैनो डीएपी लाने के लिए अब फर्टिलाइजर का शॉर्टेज कर दिया है। और केंद्र सरकार ने फर्टिलाइजर जो उत्पादन करता है वो कंपनियों को सब्सिडी पैसा नहीं दिया है। उस वास्ते फर्टिलाइजर का उत्पादन कम हुआ है। देश भर अब किसानों ने बहुत आतंक में है। इस वक्त बारिश भी अच्छा हुआ है, लेकिन मार्केट में फर्टिलाइजर नहीं मिल रहा है। उसके बारे में भी हम बहुत बड़ा आंदोलन करके विरोध करने के लिए तैयारी करते हैं। चामरसा माली पाटिल, मैं गौरवाध्यक्ष हूँ, कर्नाटक राज्य रैत संघ का स्टेट गौरवाध्यक्ष हूँ। सर्वोदय पार्टी अध्यक्ष। ಎರಡು ವರ್ಷ ಆಗಿದ್ದು ಅದಕ್ಕಾದ್ರೆ ಮುಂದುವರಿಸ್ತಾ ಇದ್ದಾರೆ ಸರ್ಕಾರ ಹೋರಾಟದಲ್ಲಿ. ಭೂ ಸ್ವಾಧೀನ ಕಾಯ್ದೆನ ಪ್ರಕ್ರಿಯೆ ಕೈ ಬಿಟ್ಟಿರ್ಬೋದು, ಭೂ ಸುಧಾರಣಾ ಕಾಯ್ದೆನೂ ಕೂಡ ಮುಂದಿನ ಸೆಷನಲ್ಲಿ ಆಗಸ್ಟ್ 13 ಏನಾಗುತ್ತೆ ವಾಪಸ್ ಪಡ್ಕೋಬೇಕು ಅಂತ ಹೇಳ್ತಿದ್ದೀವಿ. ಬಿಜೆಪಿ ಪಕ್ಷದ ಕಾರ್ಪೊರೇಟ್ ನೀತಿಗಳನ್ನ ವಿರೋಧ ಮಾಡಿದ್ರಿ ನೀವು, 3 ಕಾಯ್ದೆ ವಿರೋಧ, ಅವನು ಇಲ್ಲಿ ಮುಂದುವರಿಸ್ತಾ ಇದ್ದೀರಿ, ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ಅಗ್ರಿಕಲ್ಚರ್ ಫ್ರೇಮ್ವರ್ಕ್ ಏನಿದೆ ಒಪ್ಪಬಾರ್ದು. ಸ್ಮಾರ್ಟ್ ಮೀಟ್ ಮಾಡೋಕ್ಕೆ KJR ಮುಂದಾಗಿದ್ದಾರೆ ಇಲ್ಲಿ. ಅದು ಅಂಬಾನಿ ಅದಾನಿದು, ಅಂಬಾನಿ ತಯಾರು ಮಾಡಿರೋ ಸ್ಮಾರ್ಟ್ ಮೀಟ್ರು. ಬಿಜೆಪಿಯವರು ಅದನ್ನ ಹೇಳ್ತಿರೋದು, ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿತ್ತು ಅದಕ್ಕೆ ಕೋವಿಡ್ ಟೈಮಲ್ಲಿ. ಇಲ್ಲಿ ಕರ್ನಾಟಕದ ಸ್ಮಾರ್ಟ್ ಮೀಟ್ ಮಾಡೋಕ್ಕೆ ಇವ್ರು ಹೋಗ್ತಾರೆ ಕಾಂಗ್ರೆಸ್. ಅದಕ್ಕೆ ಇವೆರಡೂ ಕೂಡ ಒಂದೇ ಜಾತಿಯ ಪಕ್ಷಗಳು, ಪಕ್ಷ ಜಾತಿ ಆಗಿರ್ಬೋದು. ಸ್ಮಾರ್ಟ್ ಮೀಟ್ರು ಈಗ ಆಗ್ತಾ ಇದ್ರಿ. ರೈತರು ಇವತ್ತು ನಾವು ಹೆಚ್ಚು ಕಡಿಮೆ 45 ಲಕ್ಷ ಪಂಪ್ ಸೆಟ್ದಾರರಿದ್ದೀವಿ. ಅರ್ಧಂಬರ್ಧ ಬೆಲೆಗೆ ಪಂಪ್ ಸೆಟ್ಟನ್ನು ಉಪಯೋಗಿಸಿ ನಾವು ಹಣ್ಣು ಹಂಪಲುಗಳು ಕೊಡ್ತಿದ್ದೀವಿ ಸಮಾಜಕ್ಕೆ. ನೀವು ತಿಂತಿದ್ರಿ KJR. ರೈತರ ಭೂಮಿ ಪಂಪ್ ಸೆಟ್ಗೆ ಏನಾದ್ರು ಸ್ಮಾರ್ಟ್ ಮೀಟ್ ಹಾಕಿ ಬಂದರೆ ನಿಮ್ಮ ಸರ್ಕಾರ ಕಿತ್ತೋಗಿರುವಂಥ ಚಳವಳಿಯನ್ನು ರೂಪಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದೀವಿ. ದಯವಿಟ್ಟು ಮಾಧ್ಯಮದವರು ಜಾಸ್ತಿ ಆಗಿರ್ಬೋದು, ನಮ್ಮ ಈ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಅಂತ ಹೇಳಿ ಪ್ರಶ್ನೆ ಮಾಡಿರ್ತೇವೆ. ಒಂದು ಕಡೆ ಕಾರ್ಪೊರೇಟ್ ಸೆಕ್ಟರ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಇನ್ನೊಂದು ಕಡೆ ರೈತರು ಸ್ವತಃ ಜಾಸ್ತಿ ಬೆಲೆ ಬಂದರೆ ಕೊಡೋದಕ್ಕೆ ರೆಡಿ ಆಗ್ತಾರೆ. ಜಾಸ್ತಿ ಬೆಲೆ ಕೊಟ್ಟರೆ ಕೆಲವೊಂದಷ್ಟು ನಿಮ್ಮಲ್ಲೇ ರೈತರಲ್ಲೇ ಇಬ್ಬಾಗವಾಗ್ತಾ ಇದೆ. ಒಂದಷ್ಟು ಜನ ಕೊಡ್ತೀವಿ ಅಂತಾರೆ, ಒಂದಷ್ಟು ಜನ ಇಲ್ಲ ಅಂತಾರೆ. ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇಲ್ಲ. ಅಲ್ಲ, ಇಲ್ಲಿ ಇಂಡಿಯಾ ದೇಶದಲ್ಲಿ ರೈತರನ್ನ ಸಪ್ರೆಸ್ ಮಾಡಿದ್ದಾರೆ, ಭೂಮಿಯಿಂದ ಲಾಭ ಇಲ್ಲ ಅಂತ ಮಾಡಿದ್ದಾರೆ.
3 ಕಾಸು ಬಂದು ಸುಟ್ಟ ಹಾಕ್ಬಿಟ್ಟು ಎಲ್ಲ ನಗರದಲ್ಲಿ ಮರ್ಯಾಗಿಲ್ಲ ರೈತರಿಗೆ ಬೆಳೆದಂಥ ಬೆಲೆಗೆ ಅವ್ನು ಉತ್ತೇಜನ ಕೊಟ್ಟರು ಯಾವನು ಭೂಮಿ ಕೊಡ ರೈತನ ಭೂಮಿ ಸಂಬಂಧ ಇದೆ. ನಾವು ರೈತ ಚಳವಳಿ ಹೆಚ್ಚು ಬೆಲೆಗೆ ಭೂಮಿ ಮಾರ್ಕಳಿಯನ್ನ ಒತ್ತಾಸೆ ನೀಡೋರಲ್ಲ, ಅದು ಆ ರೀತಿಗೆ ನಾವು ವಿರೋಧ ಇದೆ. ರೈತರಿಗೆ ಅವೇರ್ನೆಸ್ ಕೊಡ್ತಿದ್ರು, ಭೂಮಿ ಕಳ್ಕೊಂಬೇಡಿ. ಈಗಾಗಲೇ ಸಾರ್ವಜನಿಕ ಉದ್ದೇಶ ಕಂಪಲ್ಸರಿ ಅಕ್ವಿಸಿಷನ್ ಆಲ್ಮಟ್ಟಿ UKFಗೆ ಭೂಮಿ ಕಳ್ಕೊಂಡವರಂತ ಬಾಗಲಕೋಟೆ ಬಿಜಾಪುರದ ನಾವು ನೋಡ್ತೀವಿ. ಈ ಜಿಲ್ಲೆಯಲ್ಲಿ ಇವತ್ತು ಕೂಡ ಇನ್ನೂ ರಿಯಾಬಿಟ್ ಆಗಿಲ್ಲ. ನಾವು 524 ಕಡೆಗೆ ಸ್ಕೀಮ್ A, ಸ್ಕೀಮ್ B ಹೋಗೋ ಇನ್ನೊಂದು ಸ್ಕೀಮ್ ಬರ್ತಿದ್ದೀವಿ. ಇವತ್ತು ಕೂಡ ಸಂತ್ರಸ್ತರು ಯಾವ ಥರ ಪರಿಸ್ಥಿತಿಯಲ್ಲಿದ್ದಾರೆ, ಅದು ಕಂಪಲ್ಸರಿ ಅಕ್ವಿಷನ್. ರೈತರ ಉದ್ದೇಶಕ್ಕೆ ಅಕ್ವಿಷನ್ ಮಾಡಿರೋದು, ಆರ್ಥಿಕ ಚಟುವಟಿಕೆ ಆರ್ಥಿಕ ಮಾಡೋದು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭೂಮಿ ಕಳ್ಕೊಂಡು 10 ಜನಕ್ಕೆ ಕೆಲಸ ಕೊಡ್ತಿದ್ದಂಥ ರೈತ ಇವತ್ತು ವಾಚ್ಮೆನ್ ಆಗೋ, ಕಸ ಹೊಡೆಯೋದು, ಶೌಚಾಲಯ ಕ್ಲೀನ್ ಮಾಡೋಂಥದ್ದಾಗಿದೆ. ಇವೆಲ್ಲವನ್ನೂ ಕೂಡ ನಾವು ಒಳ್ಳೊಳ್ಳೆಯಲ್ಲಿ ಮನವರಿಕೆ ಮಾಡ್ಕೊಳ್ತಿದ್ದೀವಿ. ಇವತ್ತು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತೀವಿ. ಕೆಲವು ಕಡೆ ಆಗ್ತದೆ, ಕೆಲವು ಕಡೆ ಆವಾಗ ನಾವು ರೇಟ್ ಕೊಟ್ಟು ನಿಮ್ಮ ಬದುಕು ಹೆಂಗಾಗ್ತದೆ ಅನ್ನೋದನ್ನ ಅವೇರ್ನೆಸ್ ಮಾಡ್ತೀವಿ ಅಂತ ಮನವರಿಸ್ತೀವಿ. ದೇವನಹಳ್ಳಿ ತರಾನೇ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಕೃಷಿ ಭೂಮಿಗಳನ್ನ ಫಲವತ್ತಾದ ಕೃಷಿ ಭೂಮಿನ ತಗೊಂಡಿದ್ದಾರೆ. ಈಗಾಗಲೇ ಕಡೆ ಕೈಗಾರಿಕೆ ಸ್ಥಾಪನೆ ಸಿದ್ಧತೆ ಕೂಡ ನಡೀತಾ ಇದೆ. ಯಾಕೆ ದೇವನಹಳ್ಳಿ ಒಂದನೇ ಮಾಡೋದು, ಉಳಿದ ಕಡೆ ಹೋರಾಟ ಮಾಡಬೇಕಲ್ಲ. ಈಗ ಉದಾಹರಣೆಗೆ ತಿಳುಗುಂದಿ ಇಲ್ಲಿನೂ ಕೂಡ ತಗೊಂಡಿರೋಂಥ ಇದೇ ಜಿಲ್ಲೆಯಲ್ಲಿ ತಗೊಂಡಿರುವಂಥ ರೈತರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ರು, ಕೊನೆಗೆ ಅಸಹಾಯಕರಾಗಿ ಕೈ ಚೆಲ್ಲ ರೈತರಿಗೆಲ್ಲ ನೋಟಿಸ್ ಹೋಗಿ. ಯಾಕೆ ಈ ಹೋರಾಟ ಬೇರೆ ಕಡೆಗೆ ನಡೀತಾ ಇದೆ ಸರ್. ಬಳ್ಳಾರಿ ಜಿಲ್ಲೆ ಕುಡಿತಿನಿಯಲ್ಲಿ ಅಲ್ಲಿ 2 ವರ್ಷದಿಂದ ಹೋರಾಟ ನಡೀತಾ ಇದೆ. ಈ ರಾಯಚೂರಿನಲ್ಲಿ ಇತ್ತೀಚೆಗೆ 630 ಎಕರೆ ವಶಪಡಿಸಿಕೊಳ್ಳಕ್ಕೆ ಹುನ್ನಾರ ನಡೆದ, ಅದ್ರ ಬಗ್ಗೆನೂ ವಿರೋಧ ಮಾಡಿದ್ದಾರೆ. ಆಗ್ತದೆ, ಎಲ್ಲ ಕಡೆಗೆ ಆಗ್ತದೆ. ಈಗ ಭೂಮಿಯ ಬೆಲೆ ರೈತರಿಗೆ ಗೊತ್ತಾದ್ರೆ ಯಾರು ಕೊಡಕ್ಕೆ ಮುಂದಾಗಲ್ಲ. ನೋಡಿ ಬಿಜಾಪುರದಲ್ಲಿ ಕುಡಿತಿನಿಯಲ್ಲಿ ಅಲ್ಲಿ ಕೂಡ 1000 ಎಕರೆಗೆ ಇದು ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿ 2 ವರ್ಷದಿಂದ ನಡೀತಾ ಇದೆ ಹೋರಾಟ. ಲಕ್ಷಾಂತರ ವರ್ಷಗಳಿಂದ ಅಂದ್ರೆ ವ್ಯವಸ್ಥೆ ಸಾಕ್ತಾ ಇದೆ. ನಿಮ್ಮ ರೈತ ಸಂಘ ಬಗ್ಗೆ ಎಲ್ಲೂ ಬಲಿ ಎತ್ತಾ ಇಲ್ಲ. ನೀರಾವರಿ ಬಗ್ಗೆ ನಂಜುಂಡಸ್ವಾಮಿಯವರು ಇದ್ದಾಗಿಂದ ಇದುವರೆಗೂ ಕೂಡ ಅತ್ಯಂತ ತಿಳುವಳಿಕೆ ಮಟ್ಟದ ಸಲಹೆಯನ್ನು ಕೊಡ್ತಿದ್ದ ರೈತರು. ನಮ್ಮ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಕಡಿಮೆ. ಇವತ್ತು ಕೂಡ ಕರ್ನಾಟಕದಲ್ಲಿ 37% ಮಾತ್ರ ನೀರಾವರಿ, 63% ಇವತ್ತು ಒಣ ಬೇಸಾಯ, ರೈನ್ ಪೇಟೆ ಇಲ್ಲ. ದೊಡ್ಡ ದೊಡ್ಡ ಯೋಜನೆಗಳಿಗೆ ಇವತ್ತು ಹಾಕಿದ್ರೆ ಮೊಮ್ಮಕ್ಕಳ ಕಾಲಕ್ಕೆ ಅದು ಜಾರಿ ಬರಲ್ಲ. ಇವತ್ತು 10,000 ಪ್ರಾಜೆಕ್ಟು ಅವತ್ತು 1 ಲಕ್ಷ ಕೋಟಿ ಆಗಿದೆ. ಅದರಿಂದ ನೀರಾವರಿ ಯೋಜನೆಗಳ ಬಗ್ಗೆ ಒಂದು ಸಮಗ್ರ ನೀರಾವರಿ ಪಾಲಿಸಿಗಳು ಯೋಜನೆಗಳು, ಬೃಹತ್ ಕೈಗಾರಿಕೆಗಳು ಯೋಜನೆ ಹೆಂಗೆ ಉಳಿಸ್ಬೇಕು. ಈಗ ನಮ್ಮ ಊರು ತುಂಬಿಕೊಂಡಿರೋ ಎಲ್ಲ ಪ್ರದೇಶಗಳಿಗೆ ಮತ್ತು ಎಚ್ಚರಿಸಬೇಕು, ಹೆಂಗೆ ನೀರಾವರಿಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನೋಂಥ ದೃಢ ಸಂಕಲ್ಪ ಮಾಡಬೇಕು. ಸಣ್ಣ ನೀರಾವರಿಗೆ ಹೆಚ್ಚು ಕೊಡಬೇಕು. ಇರುವಂಥ ಆಲ್ಮಟ್ಟಿ ಆಗ್ಬೋದು, ಕಾವೇರಿ ಕೃಷ್ಣ ಕೊಳ್ಳದಲ್ಲಿ ಭಾಳಷ್ಟು ಸಣ್ಣ ನೀರಾವರಿಗಳಿಗೆ ಆದ್ಯತೆ ಕೊಡುವಂಥ ಅವಕಾಶ ಇದೆ. ಸಣ್ಣ ನೀರಾವರಿಗೆ ಬಡ್ಜೆಟ್ ತಗೊಳ್ಳಿ. ಅದರಿಂದ ನಾವು ಬಡ್ಜೆಟ್ಟಲ್ಲಿ ನಂಜುಂಡಸ್ವಾಮಿಯವ್ರ ದಿನಾಚರಣೆ ಆಯಿತು ಫೆಬ್ರವರಿ 13, ಈ ವರ್ಷ ಮೈಸೂರಲ್ಲಿ, ಹಿಂದಿನ ವರ್ಷ ಬೆಂಗಳೂರು ಮಾಡಿದ್ದು. ರೈತ ಚಳವಳಿಯೇ ಕರ್ನಾಟಕದ ಅಭಿವೃದ್ಧಿ ಮಾದರಿ ಹೆಂಗಾಗಿರ್ಬೋದು ಪುಸ್ತಕರಿದ್ದಲ್ಲಿ ಮುದ್ರಿಸಿದ್ವಿ. ಅಲ್ಲಿ ಕೃಷ್ಣ ಮತ್ತು ಕಾವೇರಿ ನೀರಾವರಿ ಯೋಜನೆಗಳು ಏನು ಮಾಡಬೇಕು ಅನ್ನೋದು ಹೇಳಿದ್ರು ಸರ್ಕಾರಕ್ಕೆ. ಅದು ಕರ್ನಾಟಕ ಸರ್ಕಾರಕ್ಕೆ ಪಕ್ಕದ ತೆಲಂಗಾಣ ಆಂಧ್ರ ನೋಡಿದೆ ನೀರಾವರಿ ಕಮಿಟ್ಮೆಂಟ್ ಯೋಜನೆಗಳು ಕಮಿಟ್ಮೆಂಟ್ ಕಡಿಮೆ ಇದೆ. ಹೋರಾಟ ಮುಂದುವರಿಸ್ತೀವಿ. ಸ್ನೇಹಿತರಲ್ಲಿ ಭೂ ಸ್ವಾಧೀನದ್ದು ಇಲ್ಲಿ ಒಂದೇ ಅಲ್ಲ, ಇಡೀ ದೇಶದ ಕರೆ ನಿರ್ವಹಿಸುವಂತ ಹೋರಾಟ. ಪಂಜಾಬಲ್ಲಿ ಆಮ್ ಆದ್ಮಿ ಇದೆ, ಅವ್ರ ಪಾಲಿಸಿನೇ ಬೇರಿತ್ತು. ಲ್ಯಾಂಡ್ ಯೂಸ್ ಪಾಲಿಸಿ 46% ಇದುವರೆಗೆ ಆಗಿದೆ. 1.5 ವರ್ಷದ ನೋಟಿಫಿಕೇಶನ್ ಕೊಡ್ತಾರೆ. ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಭೂ ಸ್ವಾಧೀನ ವಿರುದ್ಧ ರೈತರು ಬೀದಿಗಿಳಿತಾರೆ. ಭೂ ಸ್ವಾಧೀನ ವಿಚಾರವಾಗಿ ಒಗ್ಗಟ್ಟಾಗ್ತಾರೆ, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಕಬ್ಬು ಬೆಳೆಗಾರ, ದಾಳಿಂಬೆ ಬೆಳೆಗಾರ, ನಾನು ದ್ರಾಕ್ಷಿ ಬೆಳೆಗಾರ, ಅವ್ನು ದೊಡ್ಡ ಹಿಡುವಳಿದಾರ, ನಾನು ಸಣ್ಣ ಹಿಡುವಳಿದಾರ, ಈ ರೀತಿ ವಿಮುಖ ಆಗ್ತಾ ಇದ್ದಾರಲ್ಲ, ಒಗ್ಗಟ್ಟು ಬರ್ತಾ ಇದ್ದಲ್ಲ. ಹಾಗಾಗಿ ಈ ದೊಡ್ಡ ಪ್ರಮಾಣದ ಹೋರಾಟಗಳು ಕೂಡ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಕುಂದು ಹೋಗ್ತಾ ಇದಾವ ಅಂತ ನೋಡಿ. ರೈತ ಚಳವಳಿ ಒಂದೇ ಉದ್ದೇಶ, ರೈತರ ಮತ್ತೆ ಬರೀ ಬೇಡಿಕೆಗಳಿದಲ್ಲ. ರೈತ ಚಳವಳಿಗೆ ಒಂದು ಜವಾಬ್ದಾರಿ ಇದೆ. ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಅರ್ಥ ಮಾಡ್ಕೊಂಡಿದ್ವಿ, ಸಮಾಜವಾದ ಹಿನ್ನೆಲೆಯಿಂದ ಬಂದಿರುವಂಥವ್ರು. ರೈತ ಚಳವಳಿಯಿಂದ ಒಂದು ಚಳವಳಿಯಾಗಿ ಸಾಕಷ್ಟು ಇವಾಗ ಬದಲಾವಣೆ ಆಗಿಲ್ಲ ಅಂತಲ್ಲ, ಚಳವಳಿಯಾಗಿ
ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಯಾವುದೇ ಚಳವಳಿಗೆ ರಾಜಕೀಯ ಶಕ್ತಿ ರಾಜ್ಯಾಧಿಕಾರ ಸಿಗದೇ ಹೋದರೆ ದೇವನೂರು ಮಯೂರು ಅಂತವರು ತೇಜಸ್ವಿಯನ್ನು ಬರ್ಕೊಂಡರೆ ಸ್ವತಂತ್ರ ನಡೆದಂಥ ಚಳವಳಿಯಲ್ಲಿ ಕರ್ನಾಟಕದ ರೈತ ಚಳವಳಿ, ಅದು ವಿಶೇಷವಾಗಿ ರೈತ ಸಂಘ ನಂಜುಂಡಸ್ವಾಮಿಯವರು, ಸುಂದರೇಶು, ಪುಟ್ಟಣ್ಣಯ್ಯನವರು ಎಲ್ಲ ನಂತರ ನಡೆದಂಥ ಚಳವಳಿ ಸ್ವತಂತ್ರ ಚಳವಳಿ ನಂತರ ಬೃಹತ್ತಾದ ಚಳವಳಿ. ಆ ಮಟ್ಟಕ್ಕೆ ಹಳ್ಳಿ ತಲುಪದಂಥ ಚಳವಳಿ ಇಲ್ಲ. ಸ್ವತಂತ್ರ ಚಳವಳಿಯೂ ಕೂಡ ಆ ಮಟ್ಟ ಹಳ್ಳಿ ತಲುಪಕ್ಕಾಗಿದೆ. ಆದರೆ ಅದಕ್ಕೊಂದು ರಾಜಕೀಯ ರೈತ ಸಮುದಾಯಕ್ಕೆ ರಾಜಕೀಯ ಶಕ್ತಿಯನ್ನು ತುಂಬುವುದರಲ್ಲಿ ಹಿನ್ನಡೆ ಆಯಿತು. ಅದಕ್ಕೆ ನಾನಾ ಕಾರಣಗಳಿದೆ. ಇಲ್ಲಿ 108 ಜಾತಿಗಳಿದ್ದಾವೆ. ರೈತರಾಗಿ ಸಮುದಾಯವಾಗಿ ಒಗ್ಗಟ್ಟಾಗ್ಬಿಟ್ರೆ ಒಂದು ಉದ್ದೇಶ ಇದೆ. ಎಲೆಕ್ಷನ್ ಬಂದ ಜಾತಿಂಗನೆ ಆಗುತ್ತೆ. ಅಂತ ರಾಜಕೀಯ ವಿರೋಧಿ ನಮ್ಮದಿಲ್ಲ. ರಾಜಕೀಯ ಶಕ್ತಿಯನ್ನು ತುಂಬಲೇಬೇಕು. ಈ ನಿಟ್ಟಲ್ಲಿ ನಾವು ಹೊರೆಯ ರಾಜಕಾರಣವನ್ನು ರೈತರ ಅಜೆಂಡಾ ಇಟ್ಕೊಂಡು, ಗ್ರಾಮೀಣ ಅಜೆಂಡಾ ಇಟ್ಕೊಂಡು, ಕೃಷಿಕರ ಅಜೆಂಡಾ ಇಟ್ಕೊಂಡು, ದುಡಿಮೆದಾರರ ಕಾರ್ಮಿಕರ ಅಜೆಂಡಾ ಇಟ್ಕೊಂಡು ಒಂದು ರಾಜಕೀಯ ಶಕ್ತಿ ಇವತ್ತಿನ ಮಾಡಬೇಕು ಅಂತ ಪ್ಲಾನ್ ಆಗ್ತಿದೆ. ಇಲ್ಲಿ ದೊಡ್ಡ ರೈತ ಚಿಕ್ಕ ರೈತ ಅಂತ ವಿಂಗಡಣೆ ಇಲ್ಲ. ಕರ್ನಾಟಕದಲ್ಲಿ 87% ಸಣ್ಣ ಹಿಡುವಳಿದಾರ. ಸರ್ಕಾರಿ ಅಂಕಿ ನಾ ಹೇಳೋದು ಅಂಕಿಅಂಶಗಳು ಸುಳ್ಳು ಹೇಳಲ್ಲ. ಸಣ್ಣ ಹಿಡುವಳಿದಾರ ಇರ್ತಾರೆ. ದೊಡ್ಡ ಕುಟುಂಬ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಭೂ ಹಿಡುವಳಿ ಜಾಸ್ತಿ ಇರ್ಬೋದು. 10 ಜನ 15 ಜನ ಕೂಡು ಕುಟುಂಬದಲ್ಲಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಇಂಡಿವಿಜುವಲ್ ಆಗಿದ್ದಾರೆ. ಇಂಡಿವಿಜುವಲ್ ಕುಟುಂಬಗಳಿದೆ. ಈಗ ಕಬ್ಬು ಬೆಳೆಗಾರರಿಗೆ ಪಾಲಿಸಿ ಮ್ಯಾಟ್ರೆ ನಿನ್ನೆ ಕೂಡ ಚರ್ಚೆ ಆಯಿತು. ಕಬ್ಬು ಬೆಳೆಗೆ ಕೇಂದ್ರ ಸರ್ಕಾರದ ಪಾಲಿಸಿಗಳು ಚೇಂಜ್ ಆಗಬಹುದು. ನೀವು ಪಾಲಿಸಿಗಳು ಚೇಂಜ್ ಆಗದೆ ಹೋದರೆ ನಾನು FT ಹೇಳೋದಲ್ಲ. ಪಾಕಿಸ್ತಾನದಿಂದ ವಾಜಪೇಯಿ ಅವರಿದ್ದಾಗ ಸಕ್ಕರೆನ ಆಮದು ಮಾಡ್ಕೊಂಡ್ಬಿಟ್ರು. ಚೈನಾದಿಂದ ರೇಷ್ಮೆ ಈಗ ಆಮದು ಮಾಡ್ಕೊಂಡ್ಬಿಟ್ರು ಕಾಂಗ್ರೆಸ್ ಇದ್ದಾಗ. ಇವೆಲ್ಲ ತುಂಬ ಆಗ್ತವೆ. WTO ಬಂದಿದ್ದು ರೈತರ ವಿಚಾರ ಭಾಳ ಇಷ್ಟ ಆಗಿದ್ದಾವೆ. ಅದಕ್ಕೆ ಹೊಸ ಆಯಾಮ ಜೊತೆ ಹೋಗಬೇಕು ಅಂದ್ರೆ ರೈತರ ಪರವಾಗಿ ಇವತ್ತು ಕಾರ್ಮಿಕರು ದಲಿತರು ನಿಂತಿದ್ದಾರೆ. ಮನೆ ಚಳವಳಿಯಲ್ಲಿ ಸಂಯುಕ್ತ ಹೋರಾಟ ಹೊಸ ಮಾಡೋದು. ಇನ್ನು ಕರ್ನಾಟಕವನ್ನು ಇಡೀ ದೇಶ ಉಳಿಸೋದ್ರಿಂದ ಈ ಸಂಘಟಿತ ಎಲ್ಲ ವರ್ಗದ ಚಳವಳಿಗಳು ಸೇರಿ ಸಂಘಟಿತವರು ಮಾತ್ರ ಹೋಗ್ತೀವಿ. ದಾಳಿಂಬೆ ಬರೋ ಬಗ್ಗೆನೂ ಮಾತಾಡ್ತೀವಿ, ಕಬ್ಬು ಬೆಳೆಗಾರರು ಮಾತಾಡ್ತೀವಿ. ಅದಕ್ಕೆ ಒಂದು ದೊಡ್ಡ ಬೃಹತ್ತಾದ ಹೋರಾಟ ಮುಂದೆ ನವೆಂಬರ್ ನಂತರ ಕರ್ನಾಟಕದಲ್ಲಿ. ಥ್ಯಾಂಕ್ ಯು. ಜಾಸ್ತಿ ಆಯಿತು ಅನ್ಸದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚರ್ಚೆ ಮಾಡೋದು ರೈತ ಕುಟುಂಬ ಬಂದಲ್ಲ. ರೈತನ ಪರಿಸ್ಥಿತಿಯನ್ನು ಬೆವರು ಸುರಿಸಿ ಕೆಲಸ ಮಾಡ್ತಲ್ಲ ಭೂಮಿ, ಅವನ ನೆಲದಲ್ಲಿ ಅವನ ವಾತಾವರಣದಲ್ಲಿ ನಿಂತು ಮಾತಾಡಿದ್ರೆ ರೈತರ ಬಗ್ಗೆ ಒಂದು ಗೌರವ ಬರುತ್ತೆ. ಯಾಕೆ ಅಂದರೆ ಭೂಮಿನ ಸ್ವಾಧೀನಕ್ಕೆ ನಾವು ಕೈಗಾರಿಕೆಗಳು ವಿರೋಧಿ ಅಲ್ಲ. ಎಂಥ ಕೈಗಾರಿಕೆ ಬೇಕು ಅಂತ ನಮ್ಮ ನಿಲುವಿದೆ. ಚಳವಳಿಗಾರಿಕೆ ಝೋನ್ ಮಾಡಿ, ಕೈಗಾರಿಕೆ ಡಿಸೆಂಟ್ರಲೈಸೇಷನ್ ಮಾಡಿ, ಲ್ಯಾಂಡ್ ಯೂಸ್ ಪಾಲಿಸಿ ಮಾಡಿ, ಕೈಗಾರಿಕೆ ನೀತಿ ಮಾಡಿ, ಸಮಗ್ರ ಕೃಷಿ ನೀತಿ ಮಾಡಿ, ಯಾವುದಾದ್ರು ಖಾದ್ಯತೆ ಕೊಡಬೇಕು ಅನ್ನೋದು ಮಾಡಿ. ಡಿಸೆಂಟ್ರಲೈಸ್ ತಮಿಳುನಾಡು ನಾವು ಮಾದರಿಯಾಗಿದೆ. ಯಾವ ಜಿಲ್ಲೆಯಲ್ಲಿ ಯಾವ ಕಾರ್ಖಾನೆ ಹಾಕಬೇಕು, ಎಷ್ಟು ಭೂಮಿ ಉಪಯೋಗಿಸ್ಬೇಕು, ಎಂಥ ಭೂಮಿ ತಗೋಬೇಕು. ಕೃಷಿ ಯೋಗ್ಯವಾದ ಭೂಮಿ ತಗೊಬಾರ್ದು. ಕೃಷಿ ಯೋಗ್ಯವಾದ ಭೂಮಿಯನ್ನು ತಗೊಳ್ಬಾರ್ದು. ಯಾಕೆಂದರೆ ಇಲ್ಲಿ ಯಾವ ಕಾರ್ಖಾನೆ ಉತ್ಪನ್ನಕ್ಕಿಂತ ಏನೇ ಒಬ್ಬ ಸ್ವಾಮೀಜಿ ಮಾತಾಡ್ತಿದ್ರು, ಜಿಗಳು G 2G 3G 4G 5G ಅಂತ ಬರ್ತದೆ. ಆದರೆ ಅವೆಲ್ಲಕ್ಕಿಂತ ಗಂಜಿ ಕೊಡೋದು ಮುಖ್ಯ ಅಂತ. ಗಂಜಿ ಕೊಡದೆ ಗಂಜಿ ಇಲ್ಲೇ G ಇಲ್ಲೇ ಇರ್ಬೋದು. ನಾವು ಹೊಟ್ಟೆಗೆ ಗಂಜಿ ಇಲ್ಲೇ ಇರೋಕ್ಕಾಗಲ್ಲ. ಅದರಿಂದ ದೇಶ ಸುಭಿಕ್ಷವಾಗಿರ್ಬೇಕು ಅಂದ್ರೆ ಆಹಾರ ಭದ್ರತೆ ಕೊಡಬೇಕು. ಅದಕ್ಕೆ ಕರ್ನಾಟಕದ ಅಭಿವೃದ್ಧಿ ಮಾದರಿಗಳ ತಯಾರು ಮಾಡಿಲ್ಲ. ಕೃಷಿ ಅಭಿವೃದ್ಧಿ ಹೆಂಗಿರಬೇಕು, ಕೈಗಾರಿಕಾ ಅಭಿವೃದ್ಧಿ ಹೆಂಗಿರಬೇಕು, ಬೇರೆ ಬೇರೆ ಕ್ಷೇತ್ರದ ಅಭಿವೃದ್ಧಿಗಳು ಹೆಂಗೆ ಬೇಕು, ಅದಕ್ಕೆ ಒಂದು ನೀಲಿ ನಕ್ಷೆ ಮಾಡಿ ನಾವು ಸಿವಿಲ್ ಸೊಸೈಟಿಯವರಾಗಿ ಚಳವಳಿಗಳ ಜವಾಬ್ದಾರಿ ಇದೆ. ನಾವು ಎಕ್ಸ್ಪರ್ಟ್ಗಳ ಚರ್ಚೆ ಮಾಡ್ತೀವಿ. ನಾವು ಕರ್ನಾಟಕದ ಮಾದರಿ ಇರಬೇಕು ಅಂತ ನಿಮಗೆ ಕೊಡ್ತೀವಿ. ಸಾರ್ವಜನಿಕರು ಚರ್ಚೆ ಮಾಡೋಣ. ಸರ್ಕಾರ ಮತ್ತು ಸಿವಿಲ್ ಸೊಸೈಟಿಯವರು ಅದು ಮಾಡಿಬಿಟ್ರು ಫಲವತ್ತಾದ ಭೂಮಿ ಕೈಗಾರಿಕೆ ಬರ್ತಾನೆ ಅಂತ ಹೇಳಿದ್ರೆ ಎಲ್ಲನೂ ಕೊಟ್ಬಿಟ್ರೆ ರೈತ ಇದ್ದಿರಬೇಕು. ಮೂಕಾಸನ ಪರಿಹಾರ ತಗೊಳ್ಳೋದಕ್ಕೆ. ಅದಕ್ಕೆ MB ಪಾಟೀಲ್ರಿಗೆ ನಾವು ಹೇಳ್ತೀವಿ, ಅವ್ರು ವೈಯಕ್ತಿಕವನ್ನು ಟೀಕೆ ಮಾಡ್ತಿಲ್ಲ. ನಿಮ್ಮ ಕೈಗಾರಿಕೆ ಬೆಳೆಸಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಿದ್ರೆ ಇನ್ನೂ ಒಂದು ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಇದು ಸವಾಲು ಅಂತ ಹೇಳಲ್ಲ, ಸವಾಲಂತ ಸ್ವೀಕರಿಸಿದ್ರು ತೊಂದರೆ ಇಲ್ಲ. ಇಲ್ಲಿವರೆಗೆ 1966 KDB ರಚನೆ ಆಗಿದೆ. KDB ಆ್ಯಕ್ಟ್ ಬಂದಿದೆ. ಇದುವರೆಗೆ ಕರ್ನಾಟಕದಲ್ಲಿ ಎಷ್ಟು ಭೂಮಿಯನ್ನು ವಶಪಡಿಸ್ಕೊಂಡಿದ್ದೀರಿ? ಆ ವಶಪಡಿಸ್ಕೊಂಡಂಥ ಭೂಮಿ ಅದೇ ಉದ್ದೇಶಕ್ಕೆ ಬಳಕೆಯಾಗಿದೆಯಾ ಅಥವಾ ಅನ್ಯ ಉದ್ದೇಶಕ್ಕೆ ಮಾರ್ಪಾಡಾಗಿದೆಯಾ? ಬೈಪಾಸ್ ಆಗಿದೆಯಾ ಅಥವಾ ಪಾಳು ಎಷ್ಟಿದೆ? ಇವುಗಳ ನಿಮ್ಮ ವೆಬ್ಸೈಟ್ KDB ಕೈಗಾರಿಕಾ ಮಂತ್ರಿ, ನೀವು ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ಅದು